ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಸಿ ಎಲ್ ಬಗ್ಗೆ, ಅಂದರೆ ಕಾರ್ಪೊರೇಟ್ ಲಾ ಬಗ್ಗೆ. ಸೊ ಅದರಲ್ಲಿ ಫಸ್ಟ್ ಯೂನಿಟ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿ ಎಲ್ ಕಾರ್ಪೊರೇಟ್ ಲಾ ಅಲ್ವಾ, ಕಾರ್ಪೊರೇಟ್ ಲಾ. ಇದರಲ್ಲಿ ಫಸ್ಟ್ ಯೂನಿಟ್ ಏನಿರುತ್ತೆ ಅಂತ ಹೇಳಿದೆ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಂಟ್ರಡಕ್ಷನ್ ಪಾರ್ಟ್ ಇರಬೇಕಾದ್ರೆ ಫಸ್ಟ್ ಯೂನಿಟಲ್ಲಿ ಏನಿರುತ್ತೆ? ಇಂಟ್ರಡಕ್ಷನ್, ಮೀನಿಂಗ್, ಡೆಫಿನೇಷನ್, features and advantage and disadvantages of companies, alladene kinds of companies, ಮತ್ತೆ highlights of companies act 2013 ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಮೀನಿಂಗ್ ಆಫ್ ಕಂಪನಿ, ಮೀನಿಂಗ್ ಆಫ್ ಕಂಪನಿ ಏನಿಲ್ಲ. ಮೀನಿಂಗ್ ಆಫ್ ಕಂಪನಿ ಏನು? ಮೀನಿಂಗ್ ಆಫ್ ಕಂಪನಿ ಅಂದ್ರೆ ಏನು? ಮೀನಿಂಗ್ ಆಫ್ ಕಂಪನಿ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಕಂಪನಿ ಇಸ್ ಎ ಒನ್ ಆಫ್ ದಿ ಆರ್ಟಿಫಿಷಿಯಲ್ ಪರ್ಸನ್. ಅದರಲ್ಲಿ ಎಸ್ಪೆಷಲಿ ಜಾಯಿಂಟ್ ಸ್ಟಾಕ್ ಕಂಪನಿ. ಅರ್ಥ ಆಯ್ತಾ? ಕಂಪನಿ ಇಸ್ ಎ ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ಕೃತಕ ವ್ಯಕ್ತಿ ಆಗಿರುತ್ತೆ ಕಂಪನಿ ಅನ್ನೋದು. ಇಲ್ಲಿ ಯಾರು ಕೂಡ ಪರ್ಟಿಕ್ಯುಲರ್ ಆಗಿ ಓನರ್ ಅಂತ ಇರಲ್ಲ. ಅರ್ಥ ಆಯ್ತಾ? ಸೊ ಇದರಲ್ಲಿ ಈ ಮೀನಿಂಗ್ನ ನಾವು ಇಲ್ಲಿ ಹೇಳ್ತೀವಿ ಅಂತಂದಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. Company refers to a company having a joint stock. Company refers to a company having a joint stock. Joint stock. Joint stock. In stock ಅಂದ್ರೆ ಜಾಯಿಂಟ್ ಸ್ಟಾಕ್ ಅಂದ್ರೆ ಏನು? ಅಂದ್ರೆ ಕೂಡು ಬಂಡವಾಳ. ಕೂಡು ಅಂದ್ರೆ ಕೂಡಿಸೋದು, ಅಂದ್ರೆ ಚಿಕ್ಕದಂತಹ ಬಂಡವಾಳವನ್ನು ಕೂಡಿಸಿದ್ರೆ ಅದು ಜಾಯಿಂಟ್ ಸ್ಟಾಕ್ ಅಂತ ಕರಿತೀವಿ. ಅಂದರೆ ಬಂಡವಾಳ ಕೂಡಿಸಿದ್ರೆ ಆಯ್ತಾ, ಅದನ್ನು ಜಾಯಿಂಟ್ ಸ್ಟಾಕ್ ಅಂತ ಕರಿತೀವಿ. ಜಾಯಿಂಟ್ ಸ್ಟಾಕ್ ಆರ್ ಕಂಪನಿ ರೆಫರ್ಸ್ ಟು ಎ ಕಂಪನಿ ಹ್ಯಾವ್ ಎ ಜಾಯಿಂಟ್ ಸ್ಟಾಕ್ ಆರ್ ಕ್ಯಾಪಿಟಲ್ ದಟ್ ಈಸ್ ಡಿವೈಡೆಡ್ ಇಂಟು ಯೂನಿಟ್ಸ್ ಆಫ್ ಓನರ್ಶಿಪ್, ಇಂಟ್ರೆಸ್ಟ್. ಅರ್ಥಾಯ್ತಾ? ನಾನು ಅವಾಗಲೇ ಹೇಳಿದೆ, ಕೂಡು ಬಂಡವಾಳ ಸಂಸ್ಥೆ ಅಂತ ಅಂದ ತಕ್ಷಣ ಚಿಕ್ಕವಾದಂಥ ಬಂಡವಾಳ ಮೀನ್ಸ್ ಒಂದು ಓನರ್ಶಿಪ್ ಏನಾಗಿರುತ್ತೆ, ಇಲ್ಲಿ ಡಿವೈಡ್ ಆಗಿರುತ್ತೆ, ಚಿಕ್ಕ ಯೂನಿಟ್ ಆಗಿ ಡಿವೈಡ್ ಆಗಿರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಅವನ ಏನೇನು ಎಕ್ಸ್ಪ್ಲೇನ್ ಮಾಡ್ತಾನೆ, ಕ್ಯಾಪಿಟಲ್ ದಟ್ ಈಸ್ ಡಿವೈಡೆಡ್ ಇಸ್ ಎ ಸ್ಮಾಲ್ ಯೂನಿಟ್ಸ್. ಕ್ಯಾಪಿಟಲ್ ಏನಾಗಿರುತ್ತೆ, ಡಿವೈಡ್ ಆಗಿರುತ್ತೆ ಸ್ಮಾಲ್ ಯೂನಿಟ್ಸ್ ಅಲ್ಲಿ. ಯಾರ್ಯಾರು ಆ ಯೂನಿಟ್ಸ್ನ ಒಂದು ತಗೊಂಡಿರ್ತಾರೋ ಅವರೆಲ್ಲರೂ ಓನರ್ಸ್ ಆಗಿರ್ತಾರೆ. ಓನರ್ಸ್ ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಅಂದ್ರೆ ನಾಟ್ ಟೈಪ್ ಬಡ್ಡಿ, ಆ ಇಂಟ್ರೆಸ್ಟ್ ಅಲ್ಲ, ಇಂಟ್ರೆಸ್ಟ್ ಅಂದರೆ ಕಂಪನಿಯ ಮೇಲೆ ಅಧಿಕಾರ ಇರುತ್ತೆ. ಆದ್ದರಿಂದ ಅದನ್ನು ನಾವಿಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇನ್ನು ಮುಂದುವರೆದಂತೆ ಸಚ್ ಆಸ್ ಎ ಶೇರ್ಸ್ ವಿಚ್ ಮೇ ಬಿ ಟ್ರಾನ್ಸ್ಫರ್ ವಿತೌಟ್ ಕನ್ಸೆಂಟ್ ಆಫ್ ದ ಅದರ್ ಶೇರ್ ಹೋಲ್ಡರ್ಸ್. ಅಂದರೆ ಆ ಚಿಕ್ಕದಂತಹ ಒಂದು ಶೇರ್ಸ್ನ ನೀವು ಯಾರಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು, ಯಾರನ್ನು ಕೂಡ ಕನ್ಸಲ್ಟ್ ಮಾಡದೆ, ಅಂದರೆ ಯಾರನ್ನು ನೀವು ಕೇಳಿದ್ರೆ ಯಾರಿಗೆ ಬೇಕಾದರೂ ನೀವು ಇದನ್ನ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಜಾಸ್ತಿ ಫಸ್ಟ್ ಇಷ್ಟೇ ಅರ್ಥ ಮಾಡ್ಬೋದು. ಕಂಪನಿ ಇಸ್ ಎ ಜಾಯಿಂಟ್ ಕಂಪನಿ ಹ್ಯಾವಿಂಗ್ ಎ ಕಂಪನಿ ಇಸ್ ಎ ಜಾಯಿಂಟ್ ಸ್ಟಾಕ್ ಆರ್ ಕಂಪನಿ ಹ್ಯಾವ್ ಡಿವೈಡೆಡ್ ಇಂಟು ಸ್ಮಾಲ್ ಯೂನಿಟ್ ಆಫ್ ಓನರ್ಶಿಪ್ ಇಂಟ್ರೆಸ್ಟ್, ಅಂದರೆ ಸ್ಮಾಲ್ ಓನರ್ಶಿಪ್ ಇಂಟ್ರೆಸ್ಟ್, and such shares is easily transferable to without consent to the others. ಅಂದರೆ ನಾವು ಯಾರನ್ನ ಕೇಳ್ದೇನೆ ಆ ಶೇರ್ಸ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅದನ್ನು ನಾವು ಮೀನಿಂಗಲ್ಲಿ ಅರ್ಥ ಮಾಡ್ಬೋದು. ಅರ್ಥ ಆಯ್ತಾ? ಇಷ್ಟೇ, ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾವು ಓದ್ತೀವಿ ಅಂತಂದಾಗ ನಿಮಗೆ ಜಾಸ್ತಿ ಗೊತ್ತಾಗುವಂಥದ್ದು ಜಾಯಿಂಟ್ ಸ್ಟಾಕ್ ಕಂಪನಿನೇ ಬರುತ್ತೆ. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ ಎಕ್ಸ್ಪ್ಲೇನ್ ಮಾಡೋದ್ನಲ್ವ ನಿಮಗೆ ಕಂಪನಿ ಮೀನಿಂಗ್ನ ಎಕ್ಸ್ಪ್ಲೇನ್ ಮಾಡಿದೆ. ಈಸಿಯಾಗಿ ಶೇರ್ ಏನಾಗುತ್ತೆ ಟ್ರಾನ್ಸ್ಫರ್ ಮಾಡ್ಬೋದು. ಅಂತಹ ಕಂಪನಿಗಳನ್ನು ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದ್ರ ಡೆಫಿನೇಷನ್ ಹೇಳ್ತಾ ಹೋಗೋಣ. ಎಚ್.ಎಲ್. ಹೆನ್ರಿ ಅನ್ನೋರು ಹನಿ ಅನ್ನೋರು ಒಂದು ಡೆಫಿನೇಷನ್ ಕೊಡ್ತಾರೆ. HANEY ಹನಿ ಒಂದು ಡೆಫಿನೇಷನ್ ಕೊಡ್ತಾ ಹೋಗ್ತಾರೆ. ಈ ಕಂಪನಿ ಬಗ್ಗೆ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಎ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಎ ವಾಲಂಟರಿ ಅಸೋಸಿಯೇಷನ್. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್ ಫಾರ್ ಪ್ರಾಫಿಟ್
ಹ್ಯಾವಿಂಗ್ ಇಟ್ಸ್ ಕ್ಯಾಪಿಟಲ್ ಡಿವೈಡೆಡ್. ಒನ್ಸ್ ಅಗೇನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ, ಹೇಳ್ತೀನಿ. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಎ ವಾಲಂಟರಿ ಅಸೋಸಿಯೇಷನ್. ಭಾಳ ಇಂಪಾರ್ಟೆಂಟ್. ವಾಲಂಟರಿ ಅಂದರೆ ಏನು? ವಾಲಂಟರಿಯಾಗಿ ಕೆಲಸ ಮಾಡೋದು ಅಂತ ಕೇಳಿದ್ರೆ, ವಾಲಂಟರಿ ಅಸೋಸಿಯೇಷನ್ ಮೀನ್ಸ್ ನಾನು ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ನಾವು ಅಸೋಸಿಯೇಷನ್ ಮಾಡ್ಕೊಳ್ಳೋದು, ಮೀನ್ಸ್ ನಾನು ಕೆಲಸ ಮಾಡೋದು, ಅದನ್ನು ನಾವು ವಾಲಂಟರಿ ಅಂತ ಕರಿತೀವಿ. ಸೊ ಇಲ್ಲಿ ಏನು ಹೇಳ್ತಾರೆ ಅವರು, ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್, ಅಂದರೆ ವ್ಯಕ್ತಿಗತವಾಗಿ ಅವರು ಒಪ್ಕೊಂಡು ವಾಲಂಟರಿಯಾಗಿ ಇಲ್ಲಿ ಬಂದು ಸೇರಿರ್ತಾರೆ. ಫಾರ್ ಪ್ರಾಫಿಟ್, ಏನಕ್ಕೋಸ್ಕರ ಬಂದು ಸೇರಿರ್ತಾರೆ? ವಾಲಂಟರಿ ಅಸೋಸಿಯೇಷನ್ ಬಂದು ಮಾಡೋ ಉದ್ದೇಶ ಏನಂತಾರೆ? ಪ್ರಾಫಿಟ್ ಮೇಕಿಂಗ್. ಅರ್ಥ ಆಯ್ತಾ? ಪ್ರಾಫಿಟ್ ಮೇಕಿಂಗ್ಗೋಸ್ಕರ ಅವರು ಬಂದಿರ್ತಾರೆ. ಇದೇ ಇಂಪಾರ್ಟೆಂಟ್. ಪ್ರಾಫಿಟ್ ಮೇಕಿಂಗ್ ಗೊತ್ತಾಯ್ತಾ? ಪ್ರಾಫಿಟ್ ಮೇಕಿಂಗ್, ಪ್ರಾಫಿಟ್. ಹ್ಯಾವಿಂಗ್ ಇಟ್ಸ್ ಕ್ಯಾಪಿಟಲ್ ಡಿವೈಡೆಡ್ ಇಂಟು, ಆ ವಾಲಂಟರಿ ಅಸೋಸಿಯೇಷನ್ ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಅವರ ಕ್ಯಾಪಿಟಲ್ ಏನಾಗುತ್ತೆ, ನಾನು ಮೀನಿಂಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಸ್ಮಾಲ್ ಯೂನಿಟ್ ಎಲ್ಲ ಸೇರಿಸ್ಕೊಂಡು ಇಲ್ಲಿ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರನೇ ಪ್ರಾಫಿಟ್ ಬಂದಾಗಲೂ ಕೂಡ ಅವ್ರು ಏನು ಪಾರ್ಟ್ ಇರುತ್ತೆ, ಶೇರ್ ಇರುತ್ತೆ, ಅಷ್ಟನ್ನೇ ಅವರು ತಗೋತಾರೆ. ನೆಕ್ಸ್ಟ್ ಏನಂತ ಹೋಗ್ತಾರೆ, ಇಟ್ಸ್ ಕ್ಯಾಪಿಟಲ್ ಡಿವೈಡೆಡ್ ಇಂಟು ಟ್ರಾನ್ಸ್ಫರಬಲ್, ಅಂದರೆ ಡಿವೈಡ್ ಆಗಿರುತ್ತೆ ಮತ್ತು ಅದನ್ನು ಈಸಿಯಾಗಿ ನಾವು ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಟ್ರಾನ್ಸ್ಫರಬಲ್ ಶೇರ್ಸ್, ದ ಓನರ್ಶಿಪ್ ಆಫ್ ವಿಚ್ ಈಸ್ ದಿ ಕಂಡೀಷನ್ ಆಫ್ ಮೆಂಬರ್ಶಿಪ್. ಓನರ್ಶಿಪ್ ಈಸ್ ದಿ ಕಂಡೀಷನ್ ಫಾರ್ ಓನರ್ಶಿಪ್. ಅರ್ಥ ಇದನ್ನ ಹೇಳ್ತಾರೆ. ಇನ್ನೊಂದ್ಸರಿ ಕ್ಲೀನ್ ಅರ್ಥ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ಆಕ್ಚುಯಲ್ ಹ್ಯಾನಿ, ಎ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎ ವಾಲಂಟರಿ ಅಸೋಸಿಯೇಷನ್ of individuals for profit, having its capital divided into transferable shares, the ownership of which is the condition of membership. ಓನರ್ಶಿಪ್ ಹೆಂಗಾಗಿರುತ್ತೆ ಅಂತಂದರೆ, ಒಂದು ಕಂಡೀಷನಲ್ಲಿ ಮೆಂಬರ್ಶಿಪ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಅದನ್ನು ನಾವಿಲ್ಲಿ ಇವ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಅವ್ರ ಪ್ರಕಾರ ಹೇಳೋದಾದ್ರೆ ಅವ್ರು ಏನಂತ ಹೇಳ್ತಾರೆ ಅಂದರೆ, ನೋಡಿ, ವಾಲಂಟರಿಯಾಗಿ ಅಸೋಸಿಯೇಟ್ ಮಾಡಿಕೊಂಡು ಅವರ ಬಂಡವಾಳವನ್ನು ಡಿವೈಡ್ ಮಾಡಿಕೊಂಡು ಇಲ್ಲಿ ಬಂದು ಅವ್ರು ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದರಿಂದ ಗಳಿಸಿದಂತಹ ತಗೊಂಡಂತಹ ಶೇರ್ಸ್, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ದುಡ್ಡನ್ನ ಶೇರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ವಾಟ್ ಈಸ್ ಮೀನ್ ಬೈ ಶೇರ್ ಅಂತ ನೀವು ಹೇಳಿದಾಗ, ಇಸ್ ಅ ಪಾರ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿಬೋದು. ಇಸ್ ಸ್ಮಾಲ್ ಪಾರ್ಟ್ ಆಫ್ ಕ್ಯಾಪಿಟಲ್ ಈಸ್ ಕಾಲ್ಡ್ ಶೇರ್ಸ್. ಅರ್ಥ ಆಯ್ತಾ? ಸ್ಮಾಲ್ ಪಾರ್ಟ್ ಆಫ್ ಎ ಕ್ಯಾಪಿಟಲ್ ಈಸ್ ಕಾಲ್ಡ್ ಶೇರ್ಸ್. ಶೇರ್ಸನ್ನು ಹೊಂದಿರ್ತಾರೆ. ಆ ಶೇರನ್ನ ಟ್ರಾನ್ಸ್ಫರ್ ಮಾಡ್ಬೋದು ಈಸಿಯಾಗಿ. ಅವರು ಮೆಂಬರು ಕೂಡ ಆಗಿರ್ತಾರೆ ಈ ಕಂಪ್ನಿಗೆ. ಅದು ಯಾವ ಥರ ಆಗಿರ್ತಾರೆ ಮೆಂಬರ್ ಅಂದರೆ, ಓನರ್ಶಿಪ್, ಕಂಡೀಷನಲಿ ಓನರ್ಶಿಪ್ ಮೆಂಬರ್ ಆಗಿರ್ತಾರೆ. ಸೊ ಇಷ್ಟು ಆ್ಯಂಟನಿ ಅವರ ಪ್ರಕಾರ ಕಂಪನಿ ಮೀನಿಂಗ್ ಆಗಿದೆ. ನೆಕ್ಸ್ಟು, ಅಂಡರ್ ಸೆಕ್ಷನ್ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 1956, ಅಂಡರ್ ಸೆಕ್ಷನ್ Indian Companies Act 1956, Indian Companies Act 1956. ಇದರಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಎ ಜಾಯಿಂಟ್ ಸ್ಟಾಕ್ ಕಂಪನಿ ಮೀನ್ಸ್ ಎ ಕಂಪನಿ ಫಾರ್ಮ್ಡ್ ಅಂಡ್ ರಿಜಿಸ್ಟರ್ಡ್ ಅಂಡರ್ ದಿಸ್ ಆಕ್ಟ್ or an existing company, and existing company means a company formed and registered under any previous company's laws. ಇಷ್ಟೇ ಅವ್ರೇನು ಕಂಪನಿ ಆಗಿರುತ್ತೆ, ಅದು ಫ್ರೇಮ್ ಆಗಿರಬೇಕು, ಅದಲ್ಲದೆ ಅದು ರಿಜಿಸ್ಟರ್ ಆಗಿರಬೇಕು. ಯಾವುದ್ರ ಪ್ರಕಾರ ರಿಜಿಸ್ಟರ್ ಆಗಿರಬೇಕು? ಇಂಡಿಯನ್ ಕಂಪನೀಸ್ ಆಕ್ಟ್ 1956 ಪ್ರಕಾರ ಆಗಿರಬೇಕು, ಅಥವಾ ಎನಿ ಅದರ್ ಕಂಪನಿ ಲಾ ಪ್ರಕಾರ ಅದು ರಿಜಿಸ್ಟರ್ ಆಗಿದ್ರೆ ಅದನ್ನು ನಾವು ಕಂಪನೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಇಂಡಿಯನ್ ಕಂಪನೀಸ್ ಆಕ್ಟ್ 1956 ಪ್ರಕಾರ. ಅರ್ಥ ಆಯ್ತಾ? ಇಷ್ಟು ನಿಮ್ಮ ಕಂಪನಿಯ ಡೆಫಿನೇಷನ್ಸ್, ಮೇನ್ ಡೆಫಿನೇಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಏನು ಓದ್ತೀವಿ ಅಂತಂದ್ರೆ, ಏನು ಅರ್ಥ ಮಾಡ್ಕೊತೀವಿ ಅಂತಂದ್ರೆ, ನೆಕ್ಸ್ಟ್ ಇಲ್ಲಿ ನೀವು ಏನು ಅರ್ಥ ಮಾಡ್ಕೊತೀರಾ ಅಂತಂದ್ರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಕಂಪನಿ. Characteristics of a company, features of a company. Features of a company.
ಫೀಚರ್ಸ್ ಆಫ್ ಕಂಪನಿ ಅಂದರೆ ಕಂಪನಿಯ ಗುಣಲಕ್ಷಣಗಳು ಏನು, ಭಾಳ ಇಂಪಾರ್ಟೆಂಟ್. ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಒನ್ ಆರ್ಟಿಫಿಷಿಯಲ್ ಪರ್ಸನ್. ನಾನು ಅವಾಗಲಿಂದ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ಆರ್ಟಿಫಿಷಿಯಲ್ ಪರ್ಸನ್ ಕೃತಕ ವ್ಯಕ್ತಿ. ಆರ್ಟಿಫಿಷಿಯಲ್ ಪರ್ಸನ್ artificial person. Artificial person. Artificial person. Artificial person ಅಂತಂದ್ರೆ ಏನು? ಅಂದ್ರೆ ಕೃತಕ ವ್ಯಕ್ತಿ. ಒಂದು ಕಂಪನಿ ನಾವು ಏನು ಕರಿತೀವಿ ಅಂತಂದ್ರೆ ಕಂಪನಿಯ ಕೃತಕ ವ್ಯಕ್ತಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾನೆ, ಎ ಕಂಪನಿ ಇಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ. ನೀವು ಒಂದು ರೋಗ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಹೇಳ್ದಂಗೆ ಕೇಳುತ್ತೆ ಅಂತಂದ್ರೆ ಅದಕ್ಕೆ ಒಂದು ಮಿಷಿನ್ ಇರುತ್ತೆ, ಆಯ್ತಾ. ಸೊ ಅದೇ ಥರನೇ ಇಲ್ಲಿ ಇದನ್ನ ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಂತ ನಾವು ಕರಿತೀವಿ ಅಂದಾಗ ಇದು ಯಾವುದೆಲ್ಲ ಕ್ರಿಯೇಟ್ ಆಗಿರಬೇಕು, ಯಾವುದೇ ಎಲೆಕ್ಟ್ರಿಸಿಟಿ ಅಥವಾ ಯಾವುದೇ ಮೋಡಿಂದ ಕ್ರಿಯೇಟ್ ಆಗಿರೋದಿಲ್ಲ, ಲಾ ಇಂದ ಕ್ರಿಯೇಟ್ ಆಗಿರಬೇಕು. ಇದು ಕಾನೂನುಬದ್ಧವಾಗಿ ರಚನೆಗೊಂಡಿದ್ದರೆ ಮಾತ್ರ ನಾವು ಇದನ್ನ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಅರ್ಥ ಇಷ್ಟು ಸಿಂಪಲ್ ಆಗಿ ಮಾಡ್ತಾರೆ. ಕಂಪನಿ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್, ಇಟ್ ಈಸ್ ಕ್ರಿಯೇಟೆಡ್ ಬೈ ಲಾ. ಕಂಪನಿ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್, ಇಟ್ ಈಸ್ ಕ್ರಿಯೇಟೆಡ್ ಬೈ ಲಾ. ಇಷ್ಟು ನೀವು ಅರ್ಥ. ನೆಕ್ಸ್ಟ್ ಅದನ್ನೇನು ಕಂಟಿನ್ಯೂ ಮಾಡಿ, ಅದರಲ್ಲೇನು ಹೇಳ್ತಾ ಹೋಗ್ತಾನೆ, ಇಟ್ ಈಸ್ ಕ್ರಿಯೇಟೆಡ್ ಬೈ ಲೀಗಲ್ ಪ್ರೋಸೆಸ್ ಅಂಡ್ ನಾಟ್ ಎ ನ್ಯಾಚುರಲ್ ಬರ್ತ್. ಯಾವುದೇ ಕಂಪನಿ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಲೀಗಲ್ ಪ್ರೋಸೆಸ್ ಇಂದ ಸ್ಟಾರ್ಟ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಯಾವುದು ಉಟ್ಕೊಂಡಿರಲ್ಲ. ನ್ಯಾಚುರಲ್ ಆಗಿ ಉಟ್ಕೊಂಡಿರೋದು ಅಂತಂದ್ರೆ ಒಂದು ಗಿಡ ಬೆಳೀತಾ ಇದೆ ಅಂದ್ರೆ ಇದಕ್ಕಿದಂತ ಬೆಳೆಯೋದಂತ ಈ ಕಂಪನಿ ಉಟ್ಕೊಳ್ಳೋದೇ ಲೀಗಲ್ ಪ್ರೋಸೆಸ್ ಇಂದ. ಇದು ಮುಂದೆ ನೀವು ನೋಡ್ತಾ ಹೋಗ್ತೀರಾ, ಫಾರ್ಮೇಷನ್ ಆಫ್ ಕಂಪನಿಲಿ ಯಾವ ಥರ ಕಂಪನಿನ ನಾವು ಹುಟ್ಟಾಕ್ತೀವಿ ಅಂತ ಮುಂದೆ ಕ್ಲಾಸಲ್ಲಿ ನೋಡ್ತಾ ಹೋಗ್ತೀರಾ. ಫಸ್ಟ್ ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಜಸ್ಟ್ ನೇಚರಿಂದ ಅದು ಬರಲ್ಲ, ಅದು ಲಾ ಇಂದಲೇ ಡೆವಲಪ್ಮೆಂಟ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟ್ ಈ ಒಂದು ನ್ಯಾಚುರಲಿಟಿ ಪರ್ಸನಾಲಿಟಿ, ಇಟ್ ಈಸ್ ಅ ಲೀಗಲ್ ಪರ್ಸನಾಲಿಟಿ. ಇದು ಏನು ಹೊಂದಿರುತ್ತೆ ಅಂತಂದರೆ ಲೀಗಲ್ ಆಗಿ ಪರ್ಸನಾಲಿಟಿನ ಹೊಂದಿರುತ್ತೆ. ಲೀಗಲ್ ಅಂದ ತಕ್ಷಣ ಕಾನೂನುಬದ್ಧವಾಗಿ ಇದು ಒಂದು ಪರ್ಸನ್ ಆಗಿರುತ್ತೆ, ಅರ್ಥ ಆಯ್ತಾ. ಇಷ್ಟು ನೀವನ್ನ ಅರ್ಥ ಮಾಡ್ಕೋಬಹುದು. ಆಮೇಲೆ ಇದಕ್ಕೂ ಕೂಡ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕನ್ಸಿಡರ್ ಮಾಡಿದಾಗ ಒಬ್ಬ ವ್ಯಕ್ತಿಗೆ ಏನೇನೆಲ್ಲ ಸಿಗುತ್ತೆ ಸೌಲಭ್ಯಗಳು ಅದೆಲ್ಲ ಸಿಗ್ತಾ ಹೋಗುತ್ತೆ. ಯಾವ ಥರ ಯಾವ ಸೌಲಭ್ಯ ಸಿಗ್ತಾ ಹೋಗುತ್ತೆ ಅಂತಂದರೆ ಓನ್ ಪ್ರಾಪರ್ಟಿ ಸಿಗುತ್ತೆ, ಅಪಾರ್ಟ್ಮೆಂಟ್ ಆಫ್ ಎಂಪ್ಲಾಯೀಸ್ ಸಿಗ್ತಾರೆ, ನೆಕ್ಸ್ಟು ಬಾರೋ ಮನಿ. ಸೊ ಅಂದರೆ ಈಗ ಒಬ್ಬ ವ್ಯಕ್ತಿಗೆ ದುಡ್ಡು ಬೇಕಪ್ಪ, ದುಡ್ಡು ನೀನು ನಿಧಿ ಅಂದರೆ ಮಾತ್ರ ನಿಮ್ಗೆ ದುಡ್ಡು ಸಿಗುತ್ತಲ್ವ. ಸೊ ಅದೇ ಥರನೇ ಇದರಲ್ಲಿ ಕೂಡ ಮೊದಲೇನು ಮಾಡ್ತಾನೆ, ಒಬ್ಬ ವ್ಯಕ್ತಿ ನೀನು ಇದೆಯಾ, ನಾನು ನಿಂತಿದ್ದೀನಿ, ನಾನು ಯಾರಾದ್ರೂ ಹೋಗಿ ಸಾಲ ಕೊಡ್ಬೋದು, ಸಾಲ ಕೇಳ್ಬೋದು, ಅವ್ರು ನನಗೆ ಕೊಡ್ತಾರೆ. ಅದೇ ಥರ ಕಂಪನಿ ಆರ್ಟಿಫಿಷಿಯಲ್ ಆಗಿ ಇಟ್ಕೊಂಡಿದೆ ಅಂತಂದರೆ ಕಂಪನಿ ಕೂಡ ಸಾಲ ಕೊಡ್ಬೋದು ಅಥವಾ ಸಾಲ ತಗೋಬೋದು. ಕಂಪನಿ ಕೂಡ ಲೋನ್ನ ಬಾರೋ ಮಾಡ್ಬೋದು, ಆಯಿತಾ. ಲೋನ್ನ ಬಾರೋ ಮಾಡ್ಬೋದು. ಮತ್ತು ನೆಕ್ಸ್ಟು ಓನ್ ಲ್ಯಾಂಡ್, ಓನ್ ಪ್ರಾಪರ್ಟಿ ತಗೋಬೋದು. ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ಬೋದು, ಕೊಡ್ಬೋದು. ಸೊ ಇಷ್ಟೆಲ್ಲದನ್ನ ನಾವು ಹೇಳಿದಾಗ ಅದನ್ನ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ, ಅರ್ಥ ಆಯ್ತಾ. ಸೊ ಇದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೋಗೋಣ. ಎರಡನೇದಾಗಿ ಏನಿರುತ್ತೆ ಅಂತಂದ್ರೆ ಕಾಮನ್ ಸೀಲ್. ಏನು ಕಾಮನ್ ಸೀಲ್ ಅಂತಂದ್ರೆ ಕಂಪನಿ ದ ಕಾಮನ್ ಸೀಲ್ ಆ್ಯಂಡ್ ಕ್ಯಾನ್ ಸರ್ವ್ ಇಸ್ ಸಿಗ್ನೇಚರ್. ಈಗ ನಾನು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ನನಗೊಂದು ಸಿಗ್ನೇಚರ್ ಇದೆ ಅಲ್ವಾ. ಬ್ಯಾಂಕಲ್ಲಿ ನಾನು ಯಾವುದೋ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದೀನಿ, ಚೆಕ್ ಬುಕ್ಕಲ್ಲಿ ನಾನು ನನ್ನ ಅಕೌಂಟಿಂದ ಡ್ರಾ ಮಾಡಬೇಕು, ಸೈನ್ ಕೇಳ್ತಾರೆ. ಅದೇ ಥರನೇ ಈಗ ನಾನು ಹೇಳ್ತಾ ಇದ್ದೀನಿ, ಆರ್ಟಿಫಿಷಿಯಲ್ ಪರ್ಸನ್ ಆದಮೇಲೆ ಇದಕ್ಕೊಂದು ಕಾಮನ್ ಸೀಲ್ ಬೇಕಲ್ವಾ, ಅದಕ್ಕೊಂದು ಸಿಗ್ನೇಚರ್ ಬೇಕಲ್ವಾ. ಸೊ ಅದನ್ನು ನಾವು ಹೇಳ್ತಿದ್ವಿ ಕಾಮನ್ ಸೀಲ್ ಅಂತ ಕರೀತೀವಿ, ಅರ್ಥ ಆಯ್ತಾ. ಒಂದು ಕೃತಕ ವ್ಯಕ್ತಿ ಒಬ್ಬ ರೆಡಿ ಆಗಿದ್ರೆ ಅದಕ್ಕೂ ಯಾವ್ದಾದ್ರು ಒಂದು ಐಡೆಂಟಿಫಿಕೇಶನ್ ಬೇಕು. ಫಾರ್ ಎಕ್ಸಾಂಪಲ್ ಅದಕ್ಕೊಂದು ಐಡೆಂಟಿಫಿಕೇಶನ್ ಯಾವ ಥರ, ಸೊ ಅದಕ್ಕೊಂದು ಹೆಸರು ಇಡ್ತೀವಿ,
ಅದಕ್ಕೊಂದು ಲೀಗಲ್ ಒಂದು ಏನಾದ್ರು ಬೇಕಲ್ವಾ, ಸೀಲ್ ಆಗ್ತಿರಲ್ಲ, ಸೊ ಆ ಕಾರಣಕ್ಕೆ ಕಾಮನ್ ಸೀಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಕಾಮನ್ ಸೀಲ್ ನೆಕ್ಸ್ಟ್ ಅದ್ರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾನೆ, ಕಾಮನ್ ಸೀಲ್ ನಥಿಂಗ್ ಬಟ್ ಸಿಗ್ನೇಚರ್. ಅರ್ಥ ಆಯ್ತಾ? ಕಾಮನ್ ಸೀಲ್ ನಥಿಂಗ್ ಬಟ್ ಸಿಗ್ನೇಚರ್ ಆಫ್ ಎ ಕಂಪನಿಯ ಒಂದು ಸಿಗ್ನೇಚರ್ ಅನ್ನು ನಾವು ಏನು ಕರಿತೀವಿ, ಕಾಮನ್ ಸೀಲ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ನಾವು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದ್ರೆ ಕಂಪಲ್ಸರಿ ಇನ್ಕಾರ್ಪೊರೇಷನ್. ಥರ್ಡ್ ಒನ್ compulsory incorporation. In compulsory incorporation ಅಂದ್ರೆ ಇದು a company is a voluntary association of a person framed by the incorporated under existing certain law. ಅಂದ್ರೆ ಒಂದು ಕಂಪನಿಯ ಲಾ ಕೆಳಗಡೆ ಇದು ರಿಜಿಸ್ಟರ್ಡ್ ಆಗಿರಬೇಕು ಅಷ್ಟೇ. ಇನ್ ಕಂಪಲ್ಸರಿ ರಿಜಿಸ್ಟರ್ ಆಗಿರ್ಬೇಕು. ನಾನು ರಿಜಿಸ್ಟರ್ ಮಾಡಿಲ್ಲ, ನಾನು ಕಂಪನಿ ಸ್ಟಾರ್ಟ್ ಮಾಡ್ತಿದ್ರೆ ಆಗಲ್ಲ. ಅದು ರಿಜಿಸ್ಟರ್ ಆಗಿದ್ರೆ ಮಾತ್ರ ಅದರ ಲಕ್ಷಣ ಕೂಡ ಬಂದಿರುತ್ತೆ ಕಂಪನಿ ಅಂತ ಅನ್ಸ್ಕೊಳ್ಳೋದು. ಅರ್ಥ ಆಯ್ತಾ? ಇನ್ಕಾರ್ಪೊರೇಟೆಡ್ ನಥಿಂಗ್ ಬಟ್ ರಿಜಿಸ್ಟರ್ಡ್ ಅಷ್ಟೇ ತಿಳ್ಕೊಳ್ಳಿ ಸರ್. ಇನ್ಕಾರ್ಪೊರೇಟೆಡ್ ನಥಿಂಗ್ ಬಟ್ ರಿಜಿಸ್ಟರ್ಡ್ ಆಗಿರಬೇಕು. ಅದನ್ನ ನಾವು ಕಂಪಲ್ಸರಿ ಇನ್ಕಾರ್ಪೊರೇಷನ್ ಅಂತ ಕರಿತೀವಿ. ಎಲ್ಲಿ ರಿಜಿಸ್ಟರ್ ಆಗಿರಬೇಕು? ಸರ್ಟನ್ ಲಾ ಕೆಳಗಡೆ ರಿಜಿಸ್ಟರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನಾವು ಇಂಡಿಯನ್ ಪೀನಲ್ ಕೋಡ್ ಅಂತ ಕರಿತೀವಿ ಅಲ್ವಾ? ಸೊ ಯಾವುದೇ ಕಾನೂನು ಕಾಯ್ದೆಗಳನ್ನ ನಾವು ತಗೊಂಡಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ತೀವಿ. ಪರ್ಟಿಕ್ಯುಲರ್ಲಿ ಆ ಕಾಲಮ್ ಮತ್ತು ಅದರ ಕೆಳಗಡೆ ಕಾಯ್ದೆಗಳು ಬರುತ್ತೆ. ಸೆಕ್ಷನ್, ಸಬ್ಸೆಕ್ಷನ್ ಮತ್ತು ಆರ್ಟಿಕಲ್ ಕೆಳಗಡೆ ABCD ಈ ಥರ ಬರುತ್ತಲ್ಲ, ಅದರ ಕೆಳಗಡೆ ನಾವಿಲ್ಲಿ ಏನಾಗಿರಬೇಕು, ರಿಜಿಸ್ಟ್ರೇಷನ್ ಆಗಿರಬೇಕು. ನೆಕ್ಸ್ಟ್ ಥರ್ಡ್ ಒನ್ ಪರ್ಪೆಕ್ಚುಯಲ್ ಸೆಷನ್ ಅಂತಂದ್ರೆ the company has a separate existence from the members, directors and employees. Their death, insolvency or constituency, it will be not effect of the life. Perpetual succession means perpetual succession ಅಂದ್ರೆ perpetual succession. ಇನ್ನು ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂದ್ರೆ ಕಂಪನಿಯಲ್ಲಿ ಕೃತಕ ವ್ಯಕ್ತಿ ಅಂತ, ಕಂಪನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಮೆಂಬರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಯಾರಿಗೆ ಏನೇ ಆದರೂ ಕಂಪನಿ ನಿಲ್ಲಲ್ಲ, ಅದು ಪಾಡಿಗೆ ಏನಾಗ್ತಾ ಇರುತ್ತೆ, ಕಂಟಿನ್ಯೂ ಆಗಿ ತನ್ನ ಕೆಲಸವನ್ನು ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಫೀಚರ್ ಆಗಿರುತ್ತೆ. ಯಾಕಂದರೆ ನೀವು ಇವತ್ತೊಂದು ಕಂಪ್ನಿನ ಹುಟ್ಟಾಕ್ತೀರಿ ಅಂತಂದರೆ ನೀವಿದ್ರೂ ಕೂಡ ಕಂಪ್ನಿ ನಡೆಯುತ್ತೆ, ನೀವು ಸತ್ರೂ ಕೂಡ ಕಂಪ್ನಿ ನಡೆಯುತ್ತೆ. ನಾನಿದ್ರೇ ಕಂಪ್ನಿ ನಡೆಯುತ್ತೆ ಅನ್ನೋದು ನಿಮ್ಮ ಮೂರ್ಖತನ. ಅದಾಯ್ತಾ? ಅಂದರೆ ಮೂರ್ಖತನ ಅನ್ನೋಕ್ಕಿಂತ ಕಂಪನಿಯ ಕಾನ್ಸೆಪ್ಟೇ ಅದು. ಕೃತಕ ವ್ಯಕ್ತಿ, ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೀನಿ, ಅದ್ರ ಶೇರ್ ಹೋಲ್ಡರ್ಸ್ ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, ಅವ್ರು ಏನು ಮಾಡ್ತಾ ಹೋಗ್ತಾರೆ, ಕಂಪ್ನಿ ನಡೆಸ್ಕೊಂಡು ಹೋಗ್ತಾರೆ. ಕಂಪ್ನಿಯಿಂದ ಬರೋಂಥ ಅವ್ರ ಆದಾಯ ತಗೋತಾ ಇರ್ತಾರೆ, ನೀನು ಇದ್ರು ತಗೋತಾರೆ, ನೀನು ಸತ್ತೋದ್ರು ತಗೋತಾರೆ. ಅದು ಯಾರು ಡೆತ್ ಆದರೂ ಕೂಡ ಕಂಪನಿಗೆ ಎಫೆಕ್ಟ್ ಆಗಲ್ಲ. ಅಷ್ಟೇ ತಿಳ್ಕೊಳ್ಳಿ. ಅದನ್ನ ನಾವು ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮೀನ್ಸ್ ಯಾರು ಡೆತ್ ಆದರೂ ಕೂಡ ಕಂಪನಿ ತನ್ನ ಕಾರ್ಯವನ್ನು ಕಂಟಿನ್ಯೂ ಆಗಿ ನಡೆಸ್ತಾ ಹೋಗುತ್ತೆ. ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದು ಫೋರ್ತ್ ಫೀಚರ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಫೀಚರ್ ಅಲ್ಲಿ ಲಿಮಿಟೆಡ್ ಲಯಬಿಲಿಟಿ. Limited liability. In limited liability ಅಂದ್ರೆ usually the liability of members of a company is limited to the extent of uncancelled or unpaid value of shares held by them. Their personal property cannot be resized to meet the company's liability beyond the above mentioned liability. ಇಷ್ಟೇ ಭಾಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲಿಮಿಟೆಡ್ ಲಯಬಿಲಿಟಿ ಅಂದರೆ ನಾನು ಈ ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ ಆಗಿದ್ದೀನಿ, ಕಂಪನಿ ಲಾಸ್ ಆಗಿದೆ, ನನ್ನ ಶೇರ್ ಮಾತ್ರ ಲಾಸ್ ಆಗುತ್ತೆ. ಕಂಪನಿ ಲಾಸ್ ಆಗಿದೆ ಅಂದ್ಬಿಟ್ಟು ನನ್ನ ಮನೆಯನ್ನಾಗಲಿ ನನ್ನ ಮನೆಯಲ್ಲಿರುವಂತಹ ಯಾವುದೇ ವಸ್ತು
ವಸ್ತುಗಳಾಗಲಿ ಅಥವಾ ಹಣವನ್ನಾಗಲಿ ಅಥವಾ ಗೋಲ್ಡ್ ಆಗಲಿ ಅಲ್ಲಿ ಕಂಪನಿ ತಗೊಳ್ಳಲ್ಲ. ಕಂಪನಿ ನಾನು ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಕಂಪನಿ ಒಂದು ಕೃತಕ ವ್ಯಕ್ತಿ, ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿದಾಗ ನಮಗೂ ಕಂಪನಿಗೂ ಬೇರೆ ಬೇರೆ. ನಾನೇ ಬೇರೆ, ಕಂಪ್ನಿನೇ ಬೇರೆ. ಬಟ್ ನಾನು ಕಂಪ್ನಿ ಮೆಂಬರ್, ಪ್ರಾಫಿಟ್ ಆದಾಗ ನನಗೆ ಸಿಗುತ್ತೆ, ಲಾಸ್ ಆದ್ರೆ ನನಗೆ ಲಾಸ್ ಆಗುತ್ತೆ. ಬಟ್ ಹಾಗಂತ ಲಾಸ್ ಆಗಿದೆ ಅಂದ್ಬಿಟ್ಟು ನನ್ನ ಮನೆಯ ಪ್ರಾಪರ್ಟಿನ ಕಂಪನಿಗೆ ಕೊಟ್ಟು ನನ್ನ ಲಾಸ್ನ ಫುಲ್ಫಿಲ್ ಮಾಡಲ್ಲ. ಅರ್ಥ ಆಯ್ತಾ? ಅಂದರೆ ಲಿಮಿಟೆಡ್ ಲೈಬಿಲಿಟಿ, ಅಲ್ಲಿರೋ ಮೆಂಬರ್ಸ್ಗೆ ಲಿಮಿಟೆಡ್ ಆಗಿರುತ್ತೆ ಅವ್ರ ಲೈಬಿಲಿಟೀಸ್ ಜವಾಬ್ದಾರಿಗಳು. ಯಾವುದು ಫುಲ್ ಕಂಪನಿ ಫುಲ್ ಮುಳುಗೋಗಿದೆ, ಕಂಪನಿ ಇನ್ಸಾಲ್ವೆನ್ಸಿನೇ ಆಗೋಗಿದೆ ಅಂತ ಕೂಡ ಮೆಂಬರ್ಸ್ಗೂ ಕಂಪನಿಗೂ ಸಂಬಂಧ ಇಲ್ಲ. ಸೊ ಕಂಪನಿಗೆ ಏನು ಪಾರ್ಟ್ ಇದೆ ಅಷ್ಟನ್ನು ಮಾತ್ರ ಅವರು ಪೇ ಮಾಡ್ತಾರೆ ಹೊರತು ಕಂಪನಿಗಳಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲಿ ನಾವು ತೋರಿಸಲ್ಲ. ಅರ್ಥ ಆಯ್ತಾ? ಸೊ ಅದನ್ನ ಲಿಮಿಟೆಡ್ ಲೈಬಿಲಿಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಇಷ್ಟೇಪ್ಪ. ಏನು ಅಂತಂದರೆ, ಕಂಪನಿ 5 ಕೋಟಿ ಸಾಲ ಮಾಡಿದೆ, ಅದು ಕೈ ತೀರ್ಸೋಕ್ಕಾಗ್ತಿಲ್ಲ. ಸೊ ಮೆಂಬರ್ಸ್ನ ನಾವು ಏನು ಮಾಡ್ಬೋದು, ಕೇಳ್ಬೋದು ಅಷ್ಟೇ, ಯಾರು ಸಾಲ ಕೊಡಿ, ನಾನು ಸಾಲ ತೀರಿಸಿ ರನ್ ಅಂದರೆ ನಾನು ನೆಕ್ಸ್ಟ್ ರಿಟರ್ನ್ ಮಾಡ್ತೀವಿ ಅಂತ. ಮತ್ತು ಯಾರು ಕೊಡೋಣ ಅಂದಾಗ ನಾವು ಇನ್ಸಾಲ್ವೆನ್ಸ್ ಮಾಡ್ತಾರೆ ಅಥವಾ ವೈಂಡ್ ಅಪ್ ಮಾಡ್ತೀವಿ ಕಂಪನಿನ. ಅವಾಗ ಏನು ಮಾಡ್ತಾರೆ, ಕಂಪನಿ ವೈಂಡ್ ಅಪ್ ಮಾಡಿದಾಗ ಅಲ್ಲಿ ಏನು ಲಾಸ್ ಆಗಿದೆ ಅದನ್ನು ಯಾರಿಗೆ ಏನೇನು ಸಾಲ ಕೊಡಬೇಕು, ನಮಗೆ ಯಾರು ಸಾಲ ಬರುತ್ತೋ ಅದನ್ನು ಪೇ ಮಾಡ್ತಾ ಇರಬೇಕು. ನಮ್ಮ ಮೆಂಬರ್ಸ್ ಕಡೆಗೆ ಯಾವುದೇ ರೀತಿಯಾದಂತಹ ಮೆಂಬರ್ಸಿಂದ ಯಾವುದೇ ರೀತಿಯಾದಂತಹ ಹೆಚ್ಚಿನದಾಗಿ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ. ಅದನ್ನು ಲಿಮಿಟೆಡ್ ಲೈಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ನಿಮ್ಮ ಫೀಚರ್ಸ್ ಆಫ್ ಎ ಕಂಪನಿಯ 5th ಪಾಯಿಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ, ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ 6.1 ಬಹಳ ಇಂಪಾರ್ಟೆಂಟ್. ನಾನು ಅವಾಗಲೇ ಹೇಳಿದೆ, ವಾಟ್ ಇಸ್ ಮೀನ್ ಬೈ ಶೇರ್? ಸ್ಮಾಲ್ ಪಾರ್ಟ್ ಆಫ್ ಎ ಕ್ಯಾಪಿಟಲ್ ಈಸ್ ಕಾಲ್ಡ್ ಶೇರ್. ಅರ್ಥ ಆಯ್ತಾ? ಅಂದರೆ ಬಂಡವಾಳದ ಚಿಕ್ಕ ತುಂಡನ್ನು ನಾವು ಶೇರ್ ಇರ್ತೀವಿ, ಶೇರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಶೇರ್ ಕ್ಯಾಪಿಟಲ್ ಇದ್ದರೆ ಮಾತ್ರ ಅದನ್ನು ನಾವು ಕಂಪನಿ ಅಂತ ಕನ್ಸಿಡರ್ ಮಾಡ್ತೀವಿ. ವಿತೌಟ್ ಶೇರ್ ಕ್ಯಾಪಿಟಲ್ ಇಟ್ ನಾಟ್ ಕನ್ಸಿಡರ್ಡ್ ಎ ಕಂಪನಿ. ಅರ್ಥ ಆಯ್ತಾ? ಕಂಪನಿ ಅಂತ ಅಂದಾಗ ಶೇರ್ ಕ್ಯಾಪಿಟಲ್ ಇರಲೇಬೇಕು. ಅರ್ಥ ಆಯ್ತಾ? ಅದರಲ್ಲಿ ಏನು ಹೇಳ್ತಾ ಹೋಗ್ತಾನೆ, ದ ಕ್ಯಾಪಿಟಲ್ ರಿಕ್ವೈರ್ಡ್ ಬೈ ದಿ ಕಂಪನಿ ಈಸ್ ಅರೈವ್ಡ್ ಬೈ ಎ ಇಶ್ಯೂ ಆಫ್ ಶೇರ್ಸ್. ಕಂಪನಿಗೆ ಏನಾದ್ರು ರಿಕ್ವೈರ್ಮೆಂಟ್ ಅಂತ ಬೇಕಾದಾಗ ಕಂಪನಿ ಏನು ಮಾಡ್ಬೋದು, ಶೇರ್ಸ್ನ ಇಶ್ಯೂ ಮಾಡ್ಬೋದು. ಕಂಪನಿ ಏನಾದ್ರು ಕಂಪನಿ ಪ್ರಾಫಿಟ್ ಚೆನ್ನಾಗಿದೆ, ಕಂಪನಿಗೆ ಶೇರ್ಸ್ನ ರಿಟರ್ನ್ ಮಾಡ್ಬೋದು ಅಂದರೆ ಕಂಪನಿ ಕೂಡ ಶೇರ್ನ ರಿಟರ್ನ್ ಮಾಡ್ಬೋದು. ಯಾರಿಗೆ, ಯಾವ ಮೆಂಬರ್ಸ್ಗೆ ಅವರು ಕಂಪನಿಯಿಂದ ಶೇರ್ಸ್ ತಗೊಂಡಿರ್ತಾರೆ ಅವರಿಗೆ ಅದನ್ನು ರಿಟರ್ನ್ ಮಾಡ್ಬೋದು. ಅದಾದಮೇಲೆ ದ ಶೇರ್ ಕ್ಯಾಪಿಟಲ್ ಆಫ್ ಎ ಶೇರ್ ಈಸ್ ಎ share capital of a company. The members who holds the shares of a company can be transfer its ownership any other person without the company permission. ಇದು ಬಹಳ ಇಂಪಾರ್ಟೆಂಟ್. ಶೇರ್ ಕ್ಯಾಪಿಟಲ್ ನಾನು ಹೇಳಿದೆ, ಕಂಪನಿಗೆ ದುಡ್ಡು ಬೇಕಾದಾಗ ಕಂಪನಿ ಏನು ಮಾಡುತ್ತೆ, ಶೇರ್ ಇಶ್ಯೂ ಮಾಡುತ್ತೆ. ಆದರೆ ಆ ಶೇರ್ ಇಶ್ಯೂ ಮಾಡಿದಾಗ ಶೇರ್ ತಗೊಂಡಿರ್ತಾರಲ್ಲ ಮೆಂಬರ್ಸು, ಅವರು ಆ ಪರ್ಸನ್ ಶೇರ್ ಹೋಲ್ಡರು ಕಂಪನಿಯ ಪರ್ಮಿಷನ್ ತಗೊಳ್ಳದೇನೆ ನಾನು ಯಾರಿಗೆ ಬೇಕಾದ್ರೂ ಸೇಲ್ ಮಾಡ್ಬೋದು. ಸೊ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನು ಕಲಿಬೋದು, ಶೇರ್ ಖಾನ್ ಅಥವಾ ಶೇರ್ ಕ್ಯಾಪಿಟಲ್ BSE NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಕೇಳಿದ್ದಾರೆ. ಸೊ ಅಲ್ಲಿ ನಡೆಯುವಂಥ ಆಟಗಳು ಇದೆ. ಅದರಲ್ಲಿ ಅಲ್ಲಿ ನಡೆಯುವಂಥ ಬಿಸ್ನೆಸ್ಸು ಈ ಶೇರ್ ಮೇಲೆ ಡಿಪೆಂಡ್ ಆಗಿದೆ. ಶೇರ್ನ ಯಾರು ಬೇಕಾದ್ರು, ಯಾವ ಟೈಮ್ ಬೇಕಾದ್ರು, ಎಷ್ಟೊತ್ತಿಗೆ ಬೇಕಾದ್ರು 24/7 ನೀವು ಯಾರಿಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಗೊತ್ತಾಯ್ತಾ? ಅದು ಯಾರನ್ನ ಶೇರಲ್ಲ ಅಂದರೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದು, ನೀವು ಕಂಪ್ನಿ ಕೇಳಿ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇರಲ್ಲ. ಅದು ಶೇರ್ ಕ್ಯಾಪಿಟಲ್ ಆಗಿರುತ್ತೆ. ಅರ್ಥಾಯ್ತಾ? 6 ಪಾಯಿಂಟ್. ನೆಕ್ಸ್ಟು ಕ್ಯಾಪಿಟಲ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್. ಸಪರೇಷನ್ ಆಫ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್. Separation of seventh one. Separation of ownership and management. Separation of ownership
ಆ್ಯಂಡ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಅದು ಹೆಂಗೆ ಅಂತಂದರೆ ಇನ್ ಕಂಪನಿ ಆರ್ಗನೈಸೇಷನ್ ದ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ separated. The shareholders who are the owners do not take an active part in the everyday affairs of a company. ಅಂದರೆ ನಾನು ಹೇಳಿದ್ದೀನಿ ಅವಾಗಲೇ, ಶೇರ್ ಹೋಲ್ಡರ್ಸ್ ಇಲ್ಲಿ ಓನರ್ಸ್ ಆಗಿರ್ತಾರೆ, ಆದರೆ ಅವರು ಕಂಪನಿಯ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಯಾವುದೇ ರೀತಿಯಾದಂಥ ಇನ್ವಾಲ್ವ್ಮೆಂಟು ಅವ್ರ ಹತ್ರ ಇರಲ್ಲ. ಏನು ಬಂಡವಾಳ ಹಾಕಿ ಅವ್ರ ಮೆಂಬರ್ಸ್ ಆಗಿರ್ಬೋದು ಬಿಟ್ಟರೆ ಓನರ್ಸು ಯಾವುದೇ ಕಾರಣಕ್ಕೂ ಕಂಪನಿಯ ಒಳಾಡಳಿತಕ್ಕೆ ಅವ್ರು ಬರಲ್ಲ. ನಾನು ಹೇಳಬೇಕಾಗ್ತಿದೆಯಾ? ಸಪ್ರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೇರೆ ಆಗಿರುತ್ತೆ, ಓನರ್ಶಿಪ್ ಬೇರೆ ಆಗಿರುತ್ತೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಕಂಪನಿ ಒಳಗಡೆ ಅವರು ಬರಲ್ಲ, ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಅವರು ಏನಾಗಲ್ಲ, ಭಾಗವಹಿಸಲ್ಲ. ನೆಕ್ಸ್ಟ್ ಅವ್ರು ಏನು ಹೇಳ್ತಾ ಹೋಗ್ತಾರೆ ಅಂತಂದರೆ, ದ ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್ಸ್ ನೌನ್ ಆಸ್ ಎ ಡೈರೆಕ್ಟರ್ಸ್. ಸೊ ಈ ಶೇರ್ ಹೋಲ್ಡರ್ಸ್ ಎಲ್ಲ ಸೇರ್ಬಿಟ್ಟು ಒಬ್ಬರನ್ನ ಶೇರ್ ಹೋಲ್ಡರ್ಸ್ ಎಲ್ಲ ಸೇರ್ಬಿಟ್ಟು ಒಬ್ಬರನ್ನ ಎಲೆಕ್ಟ್ ಮಾಡ್ತಾರೆ. ಎಲ್ಲರಿಗೂ ಒಬ್ಬರನ್ನ ಎಲೆಕ್ಟ್ ಮಾಡ್ತಾರೆ. ಅವ್ರು ಯಾರನ್ನ ಎಲೆಕ್ಟ್ ಮಾಡ್ತಾರೆ ಅಂತಂದರೆ, ಒಬ್ಬ ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡ್ತಾರೆ. ಅವ್ರು ಯಾರಾಗಿರ್ತಾರೆ? ಡೈರೆಕ್ಟರ್ಸ್ ಅಂತ ಕರಿತೀವಿ. ಡೈರೆಕ್ಟರ್ಸ್ ಅಂತ ಕರಿತೀವಿ. ಸೊ ಭಾಳ ಎಷ್ಟು ಅದು ಡೈರೆಕ್ಟರ್ಸ್ ಎಷ್ಟು ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಡಿಪೆಂಡ್ ಆನ್ ಶೇರ್ ಹೋಲ್ಡರ್ಸ್ ಮೇಲೆ ಅದು ಡೈರೆಕ್ಟರ್ಸ್ ಡಿಪೆಂಡ್ ಆಗಿರುತ್ತೆ. ಅಂದರೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಇದ್ದಾಗ ನಂಬರ್ ಆಫ್ ಡೈರೆಕ್ಟರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಅವ್ರನ್ನ ಒಟ್ಟಾಗಿ ನಾವು ಏನು ಕರಿತೀವಿ? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಶೇರ್ ಹೋಲ್ಡರ್ಸು ಆಯ್ಕೆ ಮಾಡ್ತಾರೆ. ಅದನ್ನ ನಾವಿಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 8th ಪಾಯಿಂಟ್ ಇದೆ, ಲೀಗಲ್ ಎಂಟಿಟಿ. ಲೀಗಲ್ ಎಂಟಿಟಿ ಏನು ಲೀಗಲ್ ಎಂಟಿಟಿ ಅಂತಂದ್ರೆ, ಸಿನ್ಸ್ ದ ಕಂಪನಿ ಈಸ್ ಕ್ರಿಯೇಟೆಡ್ ಬೈ ಲಾ, ಇಟ್ಸ್ ಆಸ್ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ compared to its members. Therefore, the members cannot be personally held responsible for the act of a company. ಅಂದರೆ ಇದರ ಇಷ್ಟೇ ಲೀಗಲ್ ಎಂಟಿಟಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಂಪನಿಗೆ ಯಾರೋ ಲೋನ್ ಕೊಡಬೇಕಾಗಿರುತ್ತೆ, ಅಥವಾ ಕಂಪನಿಯನ್ನು ಕೂಡ ಯಾರಿಗಾರು ಲೋನ್ ಪೇ ಮಾಡಬೇಕಾಗಿರುತ್ತೆ. ಸೊ ಎರಡಕ್ಕೂ ಕೂಡ ಲೀಗಲ್ ಎಂಟಿಟಿ ಇರುತ್ತೆ. ಮೀನ್ಸ್ ನಾನು ಯಾವುದೋ ಒಂದು ಟಾಟಾ ಕಂಪನಿಗೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಯಾರಿಗೋ ಸಾಲ ಕೊಟ್ಟಿದ್ದೀನಿ, ಎಷ್ಟೋ ಲಕ್ಷ ಸಾಲ ಕೊಟ್ಟಿದ್ದೀನಿ, ಅವನನ್ನು ರಿಟರ್ನ್ ಕೊಟ್ಟಿಲ್ಲ. ನಾನು ಕಂಪ್ನಿ ಕಡೆಯಿಂದ ಅವನಿಗೆ ಕೇಸ್ ಹಾಕ್ಬೋದು. ಅದರ ಲೀಗಲ್ ಎಂಟಿಟಿ ನಮಗೆ ಲೀಗಲ್ ಐಡೆಂಟಿಫಿಕೇಶನ್ ಇರುತ್ತೆ. ಅರ್ಥ ಆಯ್ತಾ? ಅದು ನಮಗೆ ಲೀಗಲ್ ಎಂಟಿಟಿ. ಅರ್ಥ ಆಗ್ತಿದೆ ಹೇಳಿದ್ರೆ, ಮೀನ್ಸ್ ಲೀಗಲ್ ಎಂಟಿಟಿ ನಥಿಂಗ್ ಬಟ್ ಕಂಪನಿಗೂ ಕೂಡ ಯಾವ ರೀತಿಯಾದಂತಹ ಮನುಷ್ಯರಿಗೆ ಕಾನೂನುಬದ್ಧವಾಗಿ ಒಂದು ಹಕ್ಕನ್ನು ಹೊಂದಿರುತ್ತೆ, ಅದೇ ಥರನೇ ಕಂಪನಿಯೂ ಕೂಡ ಒಂದು ಲೀಗಲ್ ಆಗಿ ಒಂದು ಎಂಟಿಟಿನ ಹೊಂದಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಒನ್, ಲಾರ್ಜ್ ಮೆಂಬರ್ಶಿಪ್. ನೈನ್ತ್ ಒನ್ ಲಾರ್ಜ್ ಮೆಂಬರ್ಶಿಪ್. ಲಾರ್ಜ್ ಮೆಂಬರ್ಶಿಪ್ ಭಾಳ ಇಂಪಾರ್ಟೆಂಟ್. ನಡೆದಲ್ಲ, ನಾವು ಕಂಪನಿ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ಮಿನಿಮಮ್ ಇಲ್ಲಿ 50 ಮೆಂಬರ್ಸ್ ಇರ್ತಾರೆ. ಮಿನಿಮಮ್ 50 ಮೆಂಬರ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಅದು ಎಷ್ಟರ ಆಗಿರ್ಬೋದು. ಅರ್ಥ ಆಯ್ತಾ? ಮಿನಿಮಮ್ 50 ಮೆಂಬರ್ಸ್ ಇನ್ ಕೇಸ್ ಆಫ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ್ಯಂಡ್ ಅನ್ಲಿಮಿಟೆಡ್ ನಂಬರ್ಸ್ ಆಫ್ ದಿ ಪಬ್ಲಿಕ್ ಕಂಪನಿ. ಮಿನಿಮಮ್ 50 ಮೆಂಬರ್ಸ್ ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಲ್ಲಾಗಿರ್ಬೋದು. ಅದರಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ನಾನು ಹೇಳ್ತೇನೆ ನಿಮಗೆ ಪದೇ ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋದ್ರಿಂದ ಶೇರ್ಸ್ನ ಯಾರಿಗೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಸೇಲ್ ಮಾಡ್ಬೋದು, ನೀವು ಮಾಡ್ಬೋದು. ಅದರಿಂದಾಗಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ವ್ಯಕ್ತಿ, ನೀವು ನಿಮ್ಮ ದಾವಣಗೆರೆ ಒಂದು ಕಂಪ್ನಿ ಸ್ಟಾರ್ಟ್ ಆಗಿದೆ, ಶೇರ್ಸು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಔಟ್ ಆಫ್ ಕಂಟ್ರಿಲಿ ಇದಕ್ಕೆ ಹೋಗಿದೆ, BSc ಅಥವಾ NSc ಹೋಗಿದೆ, ಅವು ಯಾವ ಮೂಲೆ ಶೇರ್ನ ಪರ್ಚೇಸ್ ಮಾಡಿ ನಿಮ್ಮ ಕಂಪನಿಗೆ ಓನರ್ ಆಗ್ಬೋದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಮಿನಿಮಮ್ 50 ಮೆಂಬರ್ಸ್ ಇರ್ತಾರೆ, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಇಷ್ಟರಾಗಿರ್ಬೋದು.
ಎಷ್ಟು ಸಾವಿರ ಕೋಟಿ ಲಕ್ಷ ಜನ ಕೂಡ ಲಕ್ಷ ಪೀಪಲ್ಸ್ ಕೂಡ ನಿಮ್ಮ ಕಂಪನಿಗೆ ಮೆಂಬರ್ಸ್ ಆಗಿರ್ಬೋದು. ಇಷ್ಟು ನಿಮ್ಮ ಫೀಚರ್ಸ್ ಆಫ್ ಕಂಪನಿ ಅಂದರೆ ಕಂಪನಿಯ ಗುಣಲಕ್ಷಣಗಳನ್ನ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಇಷ್ಟು ಈ ಕ್ಲಾಸ್ಗೆ ಸಾಕು ಅನಿಸುತ್ತೆ. ಸೊ ಜಾಸ್ತಿ ಹೇಳಿದ್ರೆ ನಿಮಗೂ ಬೋರ್ ಆಗ್ಬೋದು. ಥ್ಯಾಂಕ್ ಯು. ಎನಿ ಡೌಟ್ ಕಾಂಟ್ಯಾಕ್ಟ್ ಆಫ್ಟರ್ when you come to college. I will explain any doubts. Okay na? Bye.